ಎಲ್ಲರಿಗೂ ನಮಸ್ತೆ. ನಾನು ಆಲ್ವಿನ್ ಜೆರೋಮ್ ಡಿಸೋಜಾ ಪಾನೀರ್, ಅಖಿಲ ಭಾರತ ಕ್ರೈಸ್ತವ ಒಕ್ಕೂಟ AICU ಇದರ ರಾಜ್ಯಾಧ್ಯಕ್ಷ. ಪ್ರಿಯರೇ, ಕಳೆದ ಹಲವಾರು ವರ್ಷಗಳಿಂದ ಕ್ರೈಸ್ತ ಸಮುದಾಯ ಮೇಲೆ ದಾಳಿ, ಹಲ್ಲೆ ಹಾಗೂ ವಿವಿಧ ರೀತಿಯ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. ಕ್ರೈಸ್ತರ ಕೊಡುಗೆ ಈ ದೇಶದಲ್ಲಿ ಅಪಾರವಾಗಿದೆ. ವೈದ್ಯಕೀಯದಲ್ಲಿ ಆಗಲಿ, ಶೈಕ್ಷಣಿಕವಾಗಲಿ ನಾವು ಕೊಟ್ಟ ಕೊಡುಗೆ ಅಪಾರವಾಗಿದೆ. ನಾವು ಶಾಂತಿ ಪ್ರಿಯರು. ಆದರೆ ನಮ್ಮ ಮೇಲೆ ದೌರ್ಜನ್ಯ ಅಪಾರ. ರಸ್ತೆಗಳ ಹೆಸರನ್ನು ಚೇಂಜ್ ಮಾಡುವುದು, ಸರ್ಕಲಿನ ಹೆಸರನ್ನು ಚೇಂಜ್ ಮಾಡುವುದು, ಆಸ್ಪತ್ರೆಗಳ ಹೆಸರನ್ನು ಚೇಂಜ್ ಮಾಡುವುದು ಮತ್ತು ಕ್ರೈಸ್ತರ ಮನಸ್ಸನ್ನು ನೋಯಿಸುವುದು ಕೆಲವು ರಾಜಕೀಯ ವ್ಯಕ್ತಿಗಳಿಂದ ಹುನ್ನಾರ ನಡೀತಾ ಇದೆ. ಈಗ ಮರಿಯನಗರ ಎಂಬ ಊರಿನ ಹೆಸರನ್ನು ಲಕ್ಷ್ಮೀದೇವಿಪುರ ಎಂದು ಚೇಂಜ್ ಮಾಡಲು ರಾಜಕೀಯ ವ್ಯಕ್ತಿಗಳು ಒಂದು ಷಡ್ಯಂತರ ಮಾಡ್ತಾ ಇದ್ದಾರೆ. 1976 ಆಸುಪಾಸಿನಲ್ಲಿ ಶೆಟ್ಟಿಯಲ್ಲಿ ಮುಳುಗಡೆಯಾಯಿತು. ಹೇಮಾವತಿ ಅಣೆಕಟ್ಟು ನಿಂದ ಈ ಶೆಟ್ಟಿಹಳ್ಳಿ ಮುಳುಗಡೆಯಿತ್ತು. ಇದರಿಂದ ಅಂದಿನ ಧರ್ಮಗುರುಗಳಾದ ಗಿಲ್ಬರ್ಟ್ ಪಿಂಟೋರವರ ಮುಂದಾಳುತನದಲ್ಲಿ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ಮಧುಸೂದನ್ ಎಂಬ ಒಬ್ಬ ವ್ಯಕ್ತಿಯ ಸ್ಥಳವನ್ನು ಕ್ರೈಸ್ತರಿಗೆ ಕೊಟ್ಟು ಅಲ್ಲಿ ಕ್ರೈಸ್ತರಿ ಅಧಿಕ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ರು. ಸರಿಸುಮಾರು 90% ಅಧಿಕ ಜನರು ಅಲ್ಲಿ ವಾಸಿಸುತ್ತಿದ್ರು. ಆದರೆ ಅಂದಿನಿಂದ ಇಂದಿನವರೆಗೆ, ಅಂದರೆ ಸುಮಾರು 50 ವರ್ಷಗಳಲ್ಲಿ ಯಾವುದೇ ಕೋಮು ಗಲಭೆಯಾಗಲಿ, ಭಿನ್ನಾಭಿಪ್ರಾಯವಾಗಲಿ ಅಲ್ಲಿ ನಡೆದಿಲ್ಲ. ಈಗ ಕೆಲವು ರಾಜಕೀಯ ವ್ಯಕ್ತಿಗಳು ಹುನ್ನಾರ ನಡೆಸ್ತಾ ಇದ್ದಾರೆ. ಅಲ್ಲಿ ಮರಿಯನಗರ ಎಂಬ ಹೆಸರನ್ನು ತೆಗೆದು ಬೇರೆ ಹೆಸರನ್ನು ಇಡಲು ರಾಜಕೀಯ ವ್ಯಕ್ತಿಗಳು ಪ್ರೇರಣೆ ಮಾಡ್ತಾ ಇದ್ದಾರೆ. ಇದು ಕ್ರೈಸ್ತ ಸಮುದಾಯ ಖಂಡಿಸುತ್ತದೆ. ಯಾಕೆಂದು ಹೇಳಿದ್ರೆ ಪ್ರತಿ ಕಡೆಯೂ ಕ್ರೈಸ್ತ ಸಮುದಾಯ ಬಲಿಯಾಗ್ತಾ ಇದ್ದಾರೆ. ರಸ್ತೆಯ ಹೆಸರು ಕ್ರೈಸ್ತರ ಇದ್ದ ಕೂಡಲೇ ಅದನ್ನು ತೆಗೆದು ಬೇರೆಯವರ ಹೆಸರನ್ನು ಇಡುವುದು. ಒಂದು ಸರ್ಕಲ್ಗೆ ಕ್ರೈಸ್ತರ ಹೆಸರಿದ್ದರೆ ಅದನ್ನು ತೆಗೆದು ಬೇರೆಯವರ ಹೆಸರನ್ನು ಇಡುವುದು. ವಿಕ್ಟೋರಿಯಾ ಆಸ್ಪತ್ರೆ ಹೆಸರು ತೆಗೆದು ಬೇರೆ ಹೆಸರಿಟ್ಟರು. ಇಂತಹ ಕೃತ್ಯಗಳು ಯಾಕೆ ನಡೀತದೆ? ಇದು ನಾವು ಸಹಿಸಲಾರೆರು. ಒಂದು ಮಾತಿನಲ್ಲಿ ಹೇಳುವುದಾದ್ರೆ, ಕ್ರೈಸ್ತರು ಶಾಂತಿ ಪ್ರಿಯರು. ನಮಗೆ ಗಲಾಟೆ ಮಾಡಲು ಇಚ್ಛೆನೇ ಇಲ್ಲ, ಮನಸ್ಸಿಲ್ಲ. ಆದರೂ ನಮ್ಮನ್ನು ಪ್ರೇರೇಪಿಸುತ್ತಾರೆ. ಪ್ರತಿ ಕಡೆ ನಮ್ಮನ್ನು ಹಿಂಸಿಸುತ್ತಾರೆ. ನಮ್ಮ ಸಾಣಿಯನ್ನು ಟೆಸ್ಟ್ ಮಾಡ್ತಾರೆ. ಮರಿಯನಗರ ಎಂಬ ಊರು ಡೆವಲಪ್ ಮಾಡಿದ್ದು ಕ್ರಿಶ್ಚಿಯನ್ರು. ಅವರ ಕೊಡುಗೆ ಅಪಾರ. ಈ ಮರಿಯನಗರ ಎಂಬ ಊರಿನಲ್ಲಿ 50 ವರ್ಷಗಳಿಂದ ಶಾಂತಿ ನೆಲೆಸಿತ್ತು. ಈಗ ರಾಜಕೀಯ ದುರುದ್ದೇಶದಿಂದ ಅಲ್ಲಿಯ ಹೆಸರನ್ನು ಬೇರೆ ಹೆಸರಿಗೆ ಸ್ಥಳಾಂತರ ಹೆಸರನ್ನು ಇಡಲು ಕೆಲವು ರಾಜಕೀಯ ವ್ಯಕ್ತಿಗಳು ಪ್ರೇರಣೆ ಮಾಡ್ತಾ ಇದ್ದಾರೆ. ಆದುದರಿಂದ ನಾವು ಕ್ರೈಸ್ತರು ಹಾಗೇನೆ ಜಾತ್ಯತೀತ ಮನಸ್ಕರು ಒಟ್ಟಾಗಬೇಕು. ಒಟ್ಟಾಗಿ ಇಂಥ ಅನ್ಯಾಯದ ವಿರುದ್ಧ ಹೋರಾಡಬೇಕು. ನಾನು ಹೇಳುವುದು, ಇದು ಹೋರಾಟ ಯಾರು ಮಾಡುವುದು ಮುಖ್ಯ ಅಂತಲ್ಲ, ಯಾತಕ್ಕಾಗಿ ನಾವು ಹೋರಾಟ ಮಾಡ್ತೇವೆ, ಇದರಿಂದ ನಾವು ಏನು ಲಾಭ. ನಮಗೆ ಲಾಭ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದತೆ ಮುಖ್ಯ. ಹೆಸರು ಮುಖ್ಯ ಅಲ್ಲ, ಸೌಹಾರ್ದತೆ ಮುಖ್ಯ. ಆದುದರಿಂದ ಈ ಒಂದು ಮರಿಯನಗರ ಎಂಬ ಹೆಸರನ್ನು ತೆಗೆಯುವ ವಿರೋಧವಾಗಿ ಆ ಚರ್ಚಿನ ಫಾದರ್ ಆದ ರಾಜೇಂದ್ರರವರು ಅವರ ಮುಂದಾಳುತನದಲ್ಲಿ, ಹಾಗೇನೆ ಸ್ಟ್ಯಾನಿ ಪಿಂಟೋ ಅಖಿಲ ಭಾರತ ಕ್ರೈಸ್ತವ ಒಕ್ಕೂಟ ಇದರ ರಾಜ್ಯಾಧ್ಯಕ್ಷರ ಹಾಗೆಯೇ ಸ್ಥಾಪಕರಾದ ಸ್ಟ್ಯಾನಿ ಪಿಂಟೋರವರ ಮಾರ್ಗದರ್ಶನದಲ್ಲಿ ಒಂದು ಹೋರಾಟ ನಡೆಸ್ತಾ ಇದ್ದೇವೆ. ಈ ಹೋರಾಟದಲ್ಲಿ ಎಲ್ಲ ಕ್ರೈಸ್ತ ಬಾಂಧವರು ಹಾಗೇನೆ ಜಾತ್ಯತೀತ ನೆಲೆಯಲ್ಲಿ
ಸಮಾನ ಮನಸ್ಕರು ಇದಕ್ಕೆ ಕೈ ಜೋಡಿಸಬೇಕು. ಯಾವ ಕಾರಣಕ್ಕೂ ನಾವು ಮರ್ಯಾನಗರ ಎಂಬ ಹೆಸರನ್ನು ತೆಗೆಯಲು ಬಿಡುವುದಿಲ್ಲ ಎಂದು ಹೇಳ್ತಾ ಇದ್ದೇನೆ. ನಾವು ಒಗ್ಗಟ್ಟಾಗಿ ಹೋರಾಡೋಣ. ಜೈ ಹಿಂದ್.